ಹಾಯ್ ಎವ್ರಿವನ್. ಆ ನೆಕ್ಸಾನ್ ಇವಾಗ ಇವತ್ತು ಫಿನಿಶ್ ಆಗಿದೆ ಗಾಡಿ. ಸೊ ಈ ಗಾಡಿ ಅಲ್ಟ್ರೇಷನ್ ಎಲ್ಲ ಈ ಕಡೆ ಆ ಕಡೆ ಬೇಜಾನ್ ಕಡೆ ಮಾಡಿಸಿದ್ರು. ಹೋಗಿ ಇಷ್ಟ ಆಗಿಲ್ಲ ಕೆಲಸ. ಸೊ ನಮ್ಮ ಹತ್ರ ಬಂದು 3 to 4 days ಗಾಡಿ ಬಿಟ್ಟು ಹೋಗಿದ್ದಾರೆ. ಸೊ ಇದಕ್ಕೆ ಒಂದು ದಿವಸ ನಾವೇ ಲೇಟ್ ಮಾಡಿದೀನಿ, ಕೆಲಸ ಬೇರೆದಿದೆ ಅಂತ. ಸೊ ಆಲ್ಮೋಸ್ಟ್ ಈ ಗಾಡಿ ಬಂದ ನೆಕ್ಸಾನ್ ನಮ್ಮ ಹತ್ರ ಪವರ್ ಅಂಡ್ ಡ್ಯಾಂಪಿಂಗ್ ಸಿಸ್ಟಮ್ 2 days ಕಂಪಲ್ಸರಿ ನಮಗೆ ಬೇಕೇ ಬೇಕು. ಒಂದು ದಿವಸನಲ್ಲಿ ಈ ಗಾಡಿ ಮಾಡೋಕ್ಕೆ ಕೆಲಸ ಆಗಲ್ಲ. ಫಸ್ಟ್ ಆಫ್ ಆಲ್ ನೆಕ್ಸಾನ್ ಅವ್ರಿಗೆ ಹೇಳ್ತಾ ಇದ್ದೀನಿ, ನೆಕ್ಸಾನ್ ವಿಡಿಯೋ ಯಾರು ನೋಡ್ತಾ ಇದ್ದಾರೆ ಈ ತರ ಫುಲ್ ಫಿಟ್ಟಿಂಗ್ ಮಾಡಬೇಕಾದ್ರೆ ನಮಗೆ ಅಟ್ಲೀಸ್ಟ್ 2 days ಗಾಡಿ ಬೇಕೇ ಬೇಕು. ಒಂದು ದಿವಸನಲ್ಲಿ ನಾವು ಈ ಗಾಡಿ ಕೆಲಸ ಮಾಡಲ್ಲ. ಏನೇನು ಕೆಲಸ ಅಂದ್ರೆ ನಿಮಗೆ ತೋರಿಸ್ಕೊಡ್ತೀನಿ ವಿಡಿಯೋನಲ್ಲಿ ನೋಡಿ. ಫಸ್ಟ್ ಆಫ್ ಆಲ್ ಇದರಲ್ಲಿ ಫ್ರಂಟ್ ನಲ್ಲಿ ನಾವು DRL ಫಿಟ್ ಮಾಡಿದ್ದೀನಿ. ಈ DRL 3 ಇಂಚಿದು 3 ಲೈಟ್ ಬರ್ತದೆ. ನಿಮಗೆ ಪವರ್ ರೆಸ್ಪಾನ್ಸ್ ಸೂಪರ್ ಆಗಿದೆ. ಯಾಕೆಂದ್ರೆ ಆ ನೆಕ್ಸಾನ್ ನಲ್ಲಿ ಇವಾಗ ಕೊಟ್ಟಿರೋದು ಗಾಡಿನಲ್ಲಿ ನಿಮಗೆ ಸ್ಪಾಟೇ ಕರೆಕ್ಟ್ ಇಲ್ಲ. ಈ ಪೊಸಿಷನ್ ನೋಡ್ಬೋದು ನೀವು. ಇದು ಒಂದಾಗಿದೆ ಫ್ರಂಟ್ ಫಾಗ್ಲೆಟ್. ನೆಕ್ಸ್ಟ್ ಇವಾಗ ಇಲ್ಲಿ ಬಂದ್ರೆ ನಿಮಗೆ ಪವರ್ ವಿಂಡೋ ಕೆಲವು ಜನಾಗಿ ಕನ್ಫ್ಯೂಷನ್ ಇರ್ತದೆ ನೋಡಿ. ಈ ತರ ನಿಮಗೆ 2 ಡೋರ್ ಬಂದಿರ್ತದೆ. ಸೊ 2 ಡೋರ್ ಬಂದಿದ್ರೆ ಏನ್ ಮಾಡ್ತೀರಾ ನೀವು, ಎಲ್ಲೆಲ್ಲಿ ಹೋಗಿ ಬೇರೆ ಕಡೆ ಎಲ್ಲ ನೀವು ಏನ್ ಮಾಡ್ತೀರಾ, ಈ ತರ ಡಬ್ಬ ಹಾಕೊಂಡ್ಬಿಡ್ತೀರಾ ಹಿಂಗಡೆ ನೋಡಿ. ಇದು ಹಾಕಿದಾರಲ್ಲ ಈ ತರ ಡಬ್ಬ ಹಾಕೊಂಡ್ಬಿಡ್ತೀರಾ. ಸೊ ಇದು ಬೇರೆ ತರ ಕೆಲಸ. ಒರಿಜಿನಲ್ ಟಾಟಾದು ಇದು ಬೇರೆ ತರ ಕೆಲಸ. ಸೊ ಇದಕ್ಕೆ ನಾವು ಎಲ್ಲ ಇದು ಡಬ್ಬ ಗಿಬ್ಬ ತೆಗಿಬಿಟ್ಟು ನೀಟ್ ಆ್ಯಂಡ್ ಕ್ಲೀನ್ ಒರಿಜಿನಲ್ ಹೆಂಗ್ ಬರ್ತದೆ ಅದೇ ತರ ನಾವು ಪವರ್ ವಿಂಡೋ ಫಿಟ್ ಮಾಡಿ. ಸೊ ಇದು ಫ್ರಂಟ್ ಆಪರೇಟಿಂಗು, ನಿಮಗೆ ಬ್ಯಾಕ್ ಆಪರೇಟಿಂಗು 4 ಪವರ್ ವಿಂಡೋನು ಇಲ್ಲಿಂದಾನೆ ಕೆಲಸ ಮಾಡಬೇಕು. ಈ ತರ ಇದು ತೆಗಿಬಿಟ್ಟು ಇದಕ್ಕೆ ನಾವು ಫಿಟ್ ಮಾಡಿದ್ದೀವಿ. ಇಲ್ಲಿ ಇವಾಗ ಬಂದ್ರೆ ನೀವು ಮಿರರ್ ನೋಡಿ, ಈ ತರ ಕಡ್ಡಿ ತರ ಬಂದಿದ್ರೆ ಕಂಪಲ್ಸರಿ ಮಿರರ್ದು ಪ್ರೊಸೆಸಿಂಗ್ ಬೇರೆ ಇರ್ತದೆ. ಸೊ ತೆಗಿಬಿಟ್ಟು ಒರಿಜಿನಲ್ ಕ್ಯಾಪನ್ನು ಇದಕ್ಕೆ ನಾವು ಚೇಂಜ್ ಮಾಡಿ ಮಿರರ್ ಫೋಲ್ಡಿಂಗನ್ನು ಇದಕ್ಕೆ ನಾವು ಮಾಡಿದ್ದೀವಿ ನೋಡ್ಬೋದು. ಒನ್ ಟಚ್ನಲ್ಲಿ ಮಿರರ್ ಫೋಲ್ಡಿಂಗ್ ಏನಾಗುತ್ತೆ, ತಿರ್ಗಾ ಪ್ರೆಸ್ ಮಾಡಿಬಿಟ್ಟು ನೀವು ಒನ್ ಟಚ್ನಲ್ಲಿ ಮಿರರ್ ಓಪನ್ ಆಗುತ್ತೆ. ಸೊ ಮಿರರ್ ಕೆಲಸ ಆಯಿತು. ಇಲ್ಲಿ ಬಂದರೆ ನಿಮಗೆ ಪವರ್ ವಿಂಡೋ ಕೆಲಸ ಆಯಿತು. ಇದು ಒಂದು ಕೆಲಸ ಆಯಿತು. ನೆಕ್ಸ್ಟ್ ಇವಾಗ ಬಂದರೆ ನಿಮಗೆ ಸಿಸ್ಟಮ್ನಲ್ಲಿ ಸ್ಟೇರಿಂಗ್ ಕಂಟ್ರೋಲ್ ಸಿಸ್ಟಮ್ ಆಲ್ರೆಡಿ ಇವ್ರು ಹಾಕ್ಸ್ಕೊಂಡಿದ್ರು. ಇವ್ರದ್ದೇ ಸಿಸ್ಟಮ್ ಹಾಕ್ಸಿದ್ದೀನಿ. ವೈರಿಂಗ್ ಎಲ್ಲ ಚೇಂಜ್ ಮಾಡಿ ನೋಡಿ. ಈ ಥರ ಕ್ಯಾಬ್ ಬಂದಿರ್ತದೆ. MID ಬಟನ್ ಒಂದು ತೆಗಿಬಿಟ್ಟು ಸೇಮ್ ಅದೇ ಜಾಗದಲ್ಲಿ ನಾವು ಸ್ಟೇರಿಂಗ್ ಕಂಟ್ರೋಲ್ದು ಒಂದು ಕೆಲಸ ಮಾಡಿದ್ದೀನಿ. ಸೊ ಇದು ಕೆಲಸ ನಿಮಗೆ ಮಾಡಿದ್ರು ವ್ಯಾಲ್ಯೂಮು, ಟ್ರ್ಯಾಕ್ ಚೇಂಜ್, ಮೋಡ್, ಮ್ಯೂಟು, ಪಾರ್ಕಿಂಗ್ ಆನ್ ಮಾಡ್ರೆ ನೀವು ಲೈಟು ಕಡಿಮೆ ಜಾಸ್ತಿ ಅದೆಲ್ಲ ಫೀಚರ್ ವರ್ಕ್ ಆಗುತ್ತೆ. ಅವ್ರದ್ದೇ ಸಿಸ್ಟಮ್ನಲ್ಲಿ ಮಾಡಿದ್ರು ಒಂದು. ಇವಾಗ ಡೋರ್ ಕ್ಲೋಸ್ ಆದರೆ ಈ ಥರ ಲುಕ್ ಇದೆ ನಿಮಗೆ. ಎಲ್ಲಿಂದ ಫ್ರಂಟಿಂದ ಇದು ಟಾಪ್ ಮಾಡಲ್ ಥರನೇ ಕಾಣಿಸ್ತದೆ ನಿಮಗೆ. ಪವರ್ ವಿಂಡೋ ಸ್ವಿಚ್ಚು, ಇದು ಮಿರರ್ ಸ್ವಿಚ್ಚು ಹಾಕಿದ ತಕ್ಷಣನೇ ಡೋರೇ ನಿಮಗೆ ಲುಕ್ ಚೇಂಜ್ ಆಗುತ್ತೆ. ಇವಾಗ ಈ ಡೋರ್ನಲ್ಲಿ ನಿಮಗೆ ಹಿಂಗಡೆ ಈ ಥರ ನೀವು ಡಬ್ಬ ಹಾಕೊಂಡ್ರೆ ಈ ಕೆಲಸನೇ ಬೇರೆ. ಸೊ ಇದಕ್ಕೆ ತೆಗಿಬಿಟ್ಟಿದ್ದೀನಿ ನಾವು. ಒರಿಜಿನಲ್ ಎಲ್ಲಿ ಬರ್ತದೆ ಅದೇ ಥರ ನಾವು ಹಿಂಗಡೆ ಫಿಟ್ ಮಾಡಿದ್ದೀನಿ. ಇದು ಒಂದು ಕೆಲಸ ಆಗಿದೆ. ಹಳೆ ಐಟಮ್ ಎಲ್ಲ ನೀವು ಇದನ್ನಲ್ಲಿ ನೋಡ್ಬೋದು. ಇದು ವೈರಿಂಗು, ಪವರ್ ವಿಂಡೋದು, ಇದು ಎಲ್ಲ ನಾವು ತೆಗಿಬಿಟ್ಟು ಹಳೆ ಪಳೆದು ಎಲ್ಲ ಹೊಸದು ಹಾಕಿದ್ದೀನಿ. ಇವಾಗ ಡ್ಯಾಂಪಿಂಗ್ ಅಂದ್ರೆ ಬಂದರೆ ಏನಿದೆ ಅಂದರೆ, ಕೆಲವು ಗಾಡಿನಲ್ಲಿ ನಿಮಗೆ ವೈಬ್ರೇಷನ್ ಇರ್ತದೆ. ಸೊ ಆ ಡೋರ್ ಡ್ಯಾಂಪಿಂಗ್ ಅಂದರೆ ನೆಕ್ಸಾನ್ಗೆ ಸ್ವಲ್ಪ ಡಿಫಿಕಲ್ಟ್ ಡೋರ್ ಡ್ಯಾಂಪಿಂಗ್ ಮಾಡೋಕ್ಕೆ. ಅಂದರೆ ಶೇಪ್ ಇದೆ ನೋಡಿ, ಆ ಶೇಪ್ನಲ್ಲಿ ಮಾಡಬೇಕು. ಸೊ ಇದಕ್ಕೆ ನಾವು ವಾಟರ್ ಗಾರ್ಡು, ರಿಂಗು, ಅದೇ ಸ್ಪೀಕರ್ಗೆ ವೈರಿಂಗ್ ಎಲ್ಲ ಚೇಂಜ್ ಮಾಡಿ ಫ್ರಂಟು 2 ಡೋರ್ ಡ್ಯಾಂಪಿಂಗ್ ಆಗಿದೆ. ಸೊ ಬ್ಯಾಕ್ ಸೈಡ್ನಲ್ಲಿ ಬಂದರೂ ನೀವು 2 ಡೋರ್ ಅದೇ ಥರ ನಿಮಗೆ ಡ್ಯಾಂಪಿಂಗ್ ಆಗಿದೆ. ಸೊ ಒಂದು ಇದಕ್ಕೆ ಪವರ್ ವಿಂಡೋದು ಕನ್ಫ್ಯೂಷನ್ ಇರ್ತದೆ, ಸಾಕೆಟ್ ಇದೆಯಾ ಕಪ್ಲರ್ ಇದೆಯಾ ಅಂತ. ಸೊ ಈ ಕಪ್ಲರ್ ನಿಮಗೆ ನೋಡಿ ಈ ಥರ ಇವಾಗ ಬಂದಿರ್ತದೆ ಪವರ್ ವಿಂಡೋದು. ಸೊ ಇದಕ್ಕೆ ನಾವು ಈ ಕಪ್ಲರು ಇದಕ್ಕೆ ಹೋಗಿ ನಿಮಗೆ ಹಿಂಗೆ ಅಟ್ಯಾಚ್ ಆಗುತ್ತೆ. ಇದನ್ನು ಬಂದ್ಬಿಟ್ಟು ನಿಮಗೆ ಟಾಟಾದು ಜೆನ್ಯೂನ್ ಇರ್ತದೆ. ಎಲ್ಲಿದೆ ಇದು ಅಂದರೆ ನೋಡಿ, ಇಲ್ಲಿದೆ ಟಾಟಾದು ಜೆನ್ಯೂನ್. ಸೊ ಇದಕ್ಕೆ ಒರಿಜಿನಲ್ ಥರನೇ ನಾವು ಕೆಲಸ ಮಾಡೋದು. ಕಟಿಂಗು ಟ್ಯಾಂಪರಿಂಗ್ ಆಗಲ್ಲ. ಬಟ್ ಟಾಟಾ ಗಾಡಿ ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗ್ ಸಿಸ್ಟಮು, ಮಿರರ್ ಕೆಲಸ ನಮಗೆ ಅಟ್ಲೀಸ್ಟ್ 2 days ಬೇಕೇ ಬೇಕು. ಒಂದು ದಿವಸನಲ್ಲಿ ನಾವು ಈ ಗಾಡಿ ಕೆಲಸನೇ ಮಾಡಲ್ಲ. ಸೊ ಇದು ನೋಡ್ಬೋದು ನೀವು, ಹಳೆ 360 ಕ್ಯಾಮ್ರಾ ಎಲ್ಲ ಹಾಕ್ಸ್ಕೊಂಡು ಬಂದಿದ್ರು. ಕ್ಯಾಮ್ರಾ ತೋರಿಸ್ತೀನಿ ನೋಡಿ. ಈ ಕ್ಯಾಮ್ರಾ ವೈರಿಂಗು, ಈ ಫಾರ್ವರ್ಡ್ ಕವರು, ಈ ವೈರಿಂಗ್, ಆ ವೈರಿಂಗ್ ಏನೇನೋ ಮಾಡ್ಕೊಂಡು ಬಂದಿದ್ರು ಸರ್. ಇಲ್ಲಿ ಅವರು ಕಸ್ಟಮರ್ ಇರ್ತಾರೆ, ನಮ್ಮ ಹಳೆ ಕಸ್ಟಮರೇ ಇವರು. ಸೊ ಇವರು ಇನ್ನೊಂದು ಫ್ರೆಂಡ್ ಗಾಡಿ ಇದ್ದಿದ್ದಂತ
ಇವ್ರು ಅಲ್ಲಿ ಮಾಡಿಸ್ಕೊಂಡು ಸೊ ಹಂಗೆ ಬಂದು ಇವಾಗ ನಮ್ಮ ಹತ್ರ ಒಂದು 3 to 4 ಡೇಸ್ ಗಾಡಿ ಬಿಟ್ಟು ಮಾಡಿದ್ದಾರೆ. ಸೊ ಈ ಗಾಡಿ ಟ್ಯೂಸ್ಡೇ ಗಾಡಿ ಬಂದಿದ್ದು ನಮಗೆ. ಟ್ಯೂಸ್ಡೇ, ವೆನೆಸ್ಡೇ, ಥರ್ಸ್ಡೇ, ಫ್ರೈಡೇ ಇವತ್ತು ಗಾಡಿ ಆಗಿದೆ. ಸೊ 3 ಡೇಸ್ನಲ್ಲಿ ಆಗ್ತಾ ಇದ್ದಿದ್ದು ಗಾಡಿ. ಸೊ 3 ಡೇಸ್ನಲ್ಲಿ ಆಗಿಲ್ಲ, 3 ಡೇಸ್ನಲ್ಲಿ ಅಂತ ಒಂದು ದಿವಸ ಎಕ್ಸ್ಟ್ರಾನೇ ತೊಗೊಂಡಿದ್ವಿ. ಸೊ ಇವಾಗ ಫ್ರೈಡೇ ಈ ಗಾಡಿ ಕಂಪ್ಲೀಟ್ ಆಗಿದೆ. ಸೊ ಒಂದು ಲುಕ್ ನೋಡ್ಬೋದು, ಡೋರ್ ಪ್ಯಾಡು, ಸ್ಟೇರಿಂಗ್ ಕಂಟ್ರೋಲು ನಿಮಗೆ ಟಾಟಾದು ಒರಿಜಿನಲ್ ಹಾಕಿರೋದು. ಡೋರ್ ಪ್ಯಾಡ್ ಫಿಟ್ಟಿಂಗ್ ನೋಡ್ಬೋದು ನೀವು ಯಾವ ಥರ ಇದೆ ನೋಡಿ. ಕಸ್ಟಮರ್ ಬಂದ್ಬಿಟ್ಟು ನಮಗೆ ಹಳೆ ಕಸ್ಟಮರು ಇಬ್ರು, ಇವ್ರ ಫ್ರೆಂಡ್ಗಳು ಗಾಡಿ ಇಲ್ಲಿ ಕೂತಿದ್ರೆ ನೋಡಿ ಇಬ್ರು. ಸರ್ ಕೆಲಸ ಸರ್ಟಿಫೈಡ್ ಇದ್ದೀರಾ ನೀವು ಈಗ? ಓಕೆ ಸರ್. ಫ್ರಂಟ್ ಒಂದು ಫಾಗ್ಲೆಟ್ ಹಾಕಿದ ತಕ್ಷಣ ಲುಕ್ಕೇ ನೋಡ್ಬೋದು ನೀವು ಯಾವ ಥರ ಇದೆ ಅಂತ. ಅದು ಮಾಡಿದ್ರು ಪರ್ಸೋಸಿಂಗ್ ಬೇರೆ ಥರ, ಅದಕ್ಕೂ ನಾವು ಸ್ವಿಚ್ ಸಪ್ರೇಟ್ ಆಗಿ ಮಾಡಿ ಈ ಥರ ಸ್ವಿಚ್ ಹಾಕಿ ಇದಕ್ಕೂ ಮಾಡಿದ್ದೀನಿ. ಮಿರರ್ ಸ್ವಿಚ್ಚನ್ನು ನೋಡ್ಬೋದು ನೀವು. ಟಾಟಾದು ಕವರ್ ಹಾಕಿ ನಾವು ಟಾಟಾ ಸ್ವಿಚ್ ಹಾಕಿ ಇದನ್ನು ಒಂದು ಪರ್ಸೋಸಿಂಗ್ ಮಾಡಿದ್ದೀನಿ. ಪವರ್ ಎಂಡೂ ಅಷ್ಟೇ ಒರಿಜಿನಲ್ ಟಾಟಾ ಪ್ಯಾನಲ್ಲು ಟಾಟಾ ಸ್ವಿಚ್ ಹಾಕಿ ಮಾಡಿರೋದು. ಸ್ಟೇರಿಂಗ್ ಕಂಟ್ರೋಲು ಅಷ್ಟೇ ಟಾಟಾದೇ ಹಾಕಿರೋದು. ಒಂದು ಗಾಡಿ ಇದು ಎಲ್ಲ ಆಫ್ಟರ್ ಮಾರ್ಕೆಟ್ ಬರಲ್ಲ, ಎಲ್ಲ ಟಾಟಾದೇ ಬರೋದು. ಬಟ್ ಈ ಗಾಡಿ ಸ್ವಲ್ಪ ನಮಗೆ ಟೈಮ್ ಬೇಕು. ಟಾಟಾ ಗಾಡಿ ನಾವು ಭಾಳ ನಮ್ಮ ಲಿಮಿಟೆಡ್ ಕಸ್ಟಮರ್ ಇರ್ತಾರಲ್ಲ, ಈ ಥರ ಎಲ್ಲ ಮಾಡಿದ್ರೇ ನಾವು ಮಾಡೋದು. ಯಾವುದೋ ಒಂದು ಕೇಳ್ತೀರಾ ಕಸ್ಟಮರ್ಗಳು, ಅದು ವಿಡಿಯೋ ನೋಡಿ ನಿಮ್ಗೆ ಏನಾಗ್ತಾ ಇದ್ದೀನಿ, ನಾನು ಹೇಳ್ಬಿಟ್ಟು ವಿಡಿಯೋ ಹಾಕ್ತಾ ಇದ್ದೀನಿ ಅಂತ ಅದು ನೋಡಿ ನೀವು ನೋಡ್ಬೇಕು. ಎಲ್ಲಿ ನೀವು ಸಿಸ್ಟಮ್ ಹಾಕ್ಸಿರ್ತೀರಾ, ಮಿರರ್ ಎಷ್ಟಾಗತ್ತೆ ಅಂತ ಕೇಳ್ತೀರಾ, ಎಲ್ಲಿ ಸಿಸ್ಟಮ್ ಆಗ್ಬಿಟ್ಟು ಸ್ಟೇರಿಂಗ್ ಕಂಟ್ರೋಲ್ ಕೊಡ್ತೀರಾ. ಸೊ ಒಂದೊಂದು ಐಟಮ್ಗೆ ಒಂದೊಂದು ಇರ್ತದೆ. ಸೊ ಇದು ಪೂರ್ತಿ ಕೆಲಸ ಅಂದರೆ ಟೈಮ್ ಆಗುತ್ತೆ ಇದಕ್ಕೆ ಮಾಡೋದಕ್ಕೆಲ್ಲ. ಮಿರರ್ ಯಾವ ಥರ ಇದೆ, ಹೆಂಗಿದೆ ಅದನ್ನು ನೋಡ್ಬೇಕು. ಸ್ವಿಚ್ ಆದ್ರೂ ನಾವು ಒರಿಜಿನಲ್ ಥರ ಸ್ವಿಚ್ ಹಾಕಿ ಇದಕ್ಕೆ ಫಿಟ್ ಮಾಡೋದು ನಾವು. ಸೊ ಈ ಥರ ಕೆಲಸ ಬೇಕಾದ್ರೆ ನಿಮಗೆ ನೋಡಿಬಿಟ್ಟು ಡಿಸೈಡ್ ಮಾಡಿ ಯಾವ ಥರ ಏನು ಬೇಕಾದ್ರೂ ಮಾಡ್ಬೋದು ಕೆಲಸ ಇದೆ.